ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ದಶರಥನಲ್ಲಿ ದೋಷಾರೋಪಣ ಮಾಡಲು ರಾಮನು ಅದನ್ನು ಖಂಡಿಸಿ ತಂದೆಯು ಧರ್ಮವನ್ನೇ ಆಚರಿಸಿದನೆಂದು ಉಪಪಾದಿಸಿದುದು. ಹೀಗೆ ಭರತನು ರಾಮನನ್ನು ಗೌರವಿಸಿ ಸಮಾಧಾನ ವಾಕ್ಯಗಳನ್ನು ಹೇಳುತ್ತಾ ಆತನನ್ನು ನಿರ್ಬಂಧಿಸುತ್ತಿರಲು ಆ ಮಾತುಗಳನ್ನು ಕೇಳಿ ರಾಮನು ತನ್ನ ಬಂಧುಗಳ ಮುಂದೆಯೇ ಆತನನ್ನು ಕುರಿತು, ವತ್ಸ ಭರತನೇ, ನೀನು ನನಗೆ ಹೇಳಿದ ಮಾತುಗಳೇನೋ ಯುಕ್ತವಾಗಿಯೇ ಇರುವುದು. ರಾಜಶ್ರೇಷ್ಠನಾಗಿದ್ದ ದಶರಥನಿಗೆ ಕೈಕೇಯಿಯಲ್ಲಿ ಹುಟ್ಟಿದ ನೀನು ಈ ಮಾತುಗಳನ್ನಾಡಿ ನನ್ನಲ್ಲಿ ವಿನಯವನ್ನು ತೋರಿಸುವುದು ಯುಕ್ತವೇ ಸರಿ. ಅದು ಹಾಗಿರಲಿ. ಎಲೈ ವತ್ಸನೆ, ಇನ್ನೊಂದು ವಿಷಯವನ್ನು ಹೇಳುವೆನು ಕೇಳು. ಪೂರ್ವದಲ್ಲಿ ನಮ್ಮ ತಂದೆಯು ನಿನ್ನ ತಾಯಿಯನ್ನು ಮದುವೆಯಾದ ಕಾಲದಲ್ಲಿಯೇ ನಿನ್ನ ಮಾತಾಮಹನಾದ ಕೇಕಯ ರಾಜನಿಗೆ ಅವನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ತನ್ನ ರಾಜ್ಯವನ್ನು ಕೊಡುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟಿರುವನು. ಇದಲ್ಲದೆ ಹಿಂದೆ ದೇವಾಸುರ ಯುದ್ಧದಲ್ಲಿ ನಮ್ಮ ತಂದೆಯು ನಿನ್ನ ತಾಯಿಯ ಸಾಹಸಕ್ಕೆ ಮೆಚ್ಚಿ ಕೆಲವು ವರಗಳನ್ನು ಕೊಡುವುದಾಗಿಯೂ ವಾಗ್ದಾನ ಮಾಡಿರುವನು. ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಯಶಸ್ವಿನಿಯಾದ ನಿನ್ನ ತಾಯಿಯು ತನಗೆ ಪ್ರತಿಜ್ಞೆ ಮಾಡಿಕೊಟ್ಟ ಆ 2 ವರಗಳನ್ನು ಕೊಡಬೇಕೆಂದು ಕೇಳಿರುವಳು. ಈ ವರಗಳನ್ನು ಕೇಳುವುದಕ್ಕೆ ಮೊದಲೇ ಆಕೆಯು ತಾನು ಕೇಳಿದುದನ್ನು ತಪ್ಪದೆ ನಡೆಸಿಕೊಡುವುದಾಗಿ ನಮ್ಮ ತಂದೆಯಿಂದ ಶಪಥ ಮಾಡಿಸಿಯೂ ಇರುವಳು. ಈ 2 ವರಗಳಲ್ಲಿ ಒಂದಕ್ಕೆ ನಿನಗೆ ರಾಜ್ಯವನ್ನು ಕೊಡಬೇಕೆಂದು, ಮತ್ತೊಂದಕ್ಕೆ ನನ್ನನ್ನು ಕಾಡಿಗೆ ಕಳುಹಿಸಬೇಕೆಂದು ಕೇಳಿರುವಳು. ನಮ್ಮ ತಂದೆಯು ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ಅವಳಿಗೆ ಸಲ್ಲಿಸಬೇಕಾದ 2 ವರಗಳ ಸಾಲಗಳನ್ನು ತೀರಿಸಿಕೊಂಡಿರುವನು. ಈ ಕಾರಣದಿಂದಲೇ ನನ್ನನ್ನು 14 ವರ್ಷಗಳವರೆಗೆ ಕಾಡಿನಲ್ಲಿದ್ದು ಬರಬೇಕೆಂದು ನಿಯಮಿಸಿರುವನು. ಇದೆಲ್ಲವೂ ವರದಾನದಿಂದ ಸಂಭವಿಸಿದುದೇ ಹೊರತು ನಮ್ಮ ತಂದೆಯು ಕಾಮವಶದಿಂದ ಮಾಡಿದ ಕೆಲಸವೆಂದು ಎಣಿಸಬೇಡ. ಇಲ್ಲಿ ಕೆಲವೊಂದು ಸಂದಿಗ್ಧ ವಿಚಾರಗಳು ಉಂಟಾಗುತ್ತವೆ. ಕೈಕೇಯಿಯನ್ನು ವಿವಾಹವಾಗುವ ಸಮಯದಲ್ಲಿ ದಶರಥನು ಕನ್ಯಾಶುಲ್ಕವಾಗಿ ಮುಂದೆ ಕೈಕೇಯಿಯಲ್ಲಿ ಹುಟ್ಟುವ ಮಗನಿಗೆ ರಾಜ್ಯವನ್ನು ಕೊಡುವೆನೆಂದು ಮಾತು ಕೊಟ್ಟಿದ್ದನೆ. ಹಾಗೊಮ್ಮೆ ಮಾತು ಕೊಟ್ಟಿದ್ದಲ್ಲಿ ಕೈಕೇಯಿಯು ಪುನಃ ವರದ ವಿಚಾರವನ್ನು ಇಟ್ಟುಕೊಂಡು ದಶರಥನನ್ನು ನಿರ್ಬಂಧಪಡಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಬಹುಶಃ ಆ ಮದುವೆಯ ಸಂದರ್ಭದಲ್ಲಿ ಆಕೆ ಬಾಲಿಕೆಯಾಗಿದ್ದುದರಿಂದ ಆ ಸಂದರ್ಭದಲ್ಲಿ ದಶರಥನು ಕೊಟ್ಟ ಮಾತು ಮರೆತು ಹೋಗಿರಬಹುದು. ಸ್ವತಃ ದೇವಾಸುರ ಯುದ್ಧದ ಸಮಯದಲ್ಲಿ ದಶರಥನು ಕೊಟ್ಟ ವರವೂ ಕೂಡ ಕೈಕೇಯಿಗೆ ಮರೆತೇ ಹೋಗಿತ್ತು. ಮಂಥರೆಯು ನೆನಪಿಸಿದ ಮೇಲೆಯೇ ಆ ವರವನ್ನು ಉಪಯೋಗಿಸಿ ಕೇಳಿಕೊಂಡಳು. ತದನಂತರದಲ್ಲಿ ದಶರಥನು ಹೀಗೆ ಕೈಕೇಯಿಯ ಮಗನಿಗೆ ಪಟ್ಟ ಕಟ್ಟುವುದಾಗಿ ಹೇಳಿದ್ದರೂ ಕೂಡ ರಾಮನಿಗೆ ಪಟ್ಟ ಕಟ್ಟಿದ್ದರಿಂದ ಆತ ಸುಳ್ಳು ಹೇಳಿದಂತಾಗಲಿಲ್ಲವೇ? ಕೇಕಯ ರಾಜನು ಯಾವ ಕಾರಣಕ್ಕಾಗಿ ದಶರಥನನ್ನು ನಿರ್ಬಂಧಪಡಿಸಲಿಲ್ಲ? ಇಲ್ಲಿ ವಿಶಿಷ್ಟವಾಗಿ ಗಮನಿಸಿದರೆ, ಉದ್ವಾಹಕಾಲೇ ರತಿ ಸಂಪ್ರಯೋಗೆ ಪ್ರಾಣಾತ್ಯಯೇ ಸರ್ವಧನಾಪಹಾರೆ ವಿಪ್ರಸ್ಯ ಚಾರ್ಥೇಪ್ಯನೃತಂ ವದೇಯ ಪಂಚೇಂದ್ರದಾನ್ಯ ಹುರಪಾತಕಾನಿ ಎಂಬ ನೀತಿ ವಾಕ್ಯವನ್ನು ಅನುಸರಿಸಿ ವಿವಾಹ ಕಾಲದಲ್ಲಿಯೂ ರತಿ ಕಾಲದಲ್ಲಿಯೂ ಪ್ರಾಣಕ್ಕೆ ಅಪಾಯ ಉಂಟಾದಾಗಲೂ ತನ್ನ ಸಮಸ್ತ ಧನವು ಕಳವು ಹೋಗುವ ಸಂದರ್ಭಗಳಲ್ಲಿಯೂ ಬ್ರಾಹ್ಮಣರಿಗೆ ಉಪಕಾರವನ್ನು ಮಾಡಬೇಕಾದ ಸಂದರ್ಭಗಳಲ್ಲಿಯೂ ಸುಳ್ಳು ಹೇಳಿದರೂ ದೋಷವಿಲ್ಲವೆಂಬುದು ಸಿದ್ಧವಾಗುವುದು. ಆ ಕಾರಣದಿಂದಾಗಿ ದಶರಥನು ತನ್ನ ವಿವಾಹ ಕಾಲದಲ್ಲಿ ಸುಳ್ಳಾಡಿದುದು ದೋಷವಲ್ಲವೆಂಬ ಭಾವದಿಂದಲೇ ಹೀಗೆ ನ್ಯಾಯವಾಗಿ ರಾಮನಿಗೆ ಸೇರಬೇಕಾದ ರಾಜ್ಯವನ್ನು ಅವನಿಗೆ ಕೊಡುವುದಾಗಿ ಪ್ರಯತ್ನಿಸಿದನು. ಅದೇ ರೀತಿಯಾಗಿ ಕೇಕಯ ರಾಜನೇ ಇರಬಹುದು ಅಥವಾ ಇತರ ಹಿರಿಯರೇ ಇರಬಹುದು, ರಾಮನೇ ಯೋಗ್ಯನಾದವನು ರಾಜ್ಯದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಭವಿಷ್ಯಕ್ಕೆ ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಂಡಿರುವರು. ಅದೇ ಸಂದರ್ಭದಲ್ಲಿ ಭರತನಿಗೂ ಕೂಡ ಅದೇ ಆಶೋತ್ತರವಿರುವುದು ಇಲ್ಲಿ ಸ್ಪಷ್ಟವಾಗಿದೆ. ಆ ಕಾರಣದಿಂದಾಗಿ ದಶರಥನು ಮಾಡಿದುದರಲ್ಲಿ ಅಧರ್ಮವೆಂಬುದು ಯಾವುದೂ ಇರುವುದಿಲ್ಲ. ಆತನ ಮಾತಿನಂತೆಯೇ ರಾಮನು ಮುಂದುವರೆದು ಹೇಳುತ್ತಿದ್ದಾರೆ.
ಆತನ ಅಂದರೆ ದಶರಥನ ಮಾತಿನಂತೆಯೇ ನಾನು ಸೀತಾಲಕ್ಷ್ಮಣರೊಡನೆ ಈ ನಿರ್ಜನವಾದ ಕಾಡಿಗೆ ಬಂದು ವಾಸ ಮಾಡುತ್ತಿರುವೆನು. ಈಗ ಇದನ್ನು ತಪ್ಪಿಸುವುದಕ್ಕೆ ಯಾರಿಂದ ತಾನೇ ಸಾಧ್ಯವು? ತಂದೆಯ ಸತ್ಯವನ್ನು ಕಾಪಾಡಿಡಬೇಕಾದುದು ಮಕ್ಕಳಾದ ನಮಗೆ ಅವಶ್ಯ ಕರ್ತವ್ಯವಲ್ಲವೇ? ಆದುದರಿಂದ ಎಲೆ ವತ್ಸನೆ, ನೀನು ತಂದೆಯ ಸತ್ಯವನ್ನು ಕಾಪಾಡುವುದಕ್ಕೆ ಪ್ರಯತ್ನಿಸು. ಆತನ ಮಾತಿಗೆ ವಿರೋಧವಾಗಿ ನಡೆಯಬೇಡ. ಅಯೋಧ್ಯೆಗೆ ಹೋಗಿ ಈಗಲೇ ರಾಜ್ಯಾಭಿಷೇಕವನ್ನು ವಹಿಸು. ಈ ಭೂಮಂಡಲಕ್ಕೆ ಪ್ರಭುವಾಗಿ ಧರ್ಮಜ್ಞನಾಗಿ ರಾಜನೆನಿಸಿಕೊಂಡಿದ್ದ ನಮ್ಮ ತಂದೆಯ ಸಾಲವನ್ನು ತೀರಿಸಿ, ಅಂದರೆ ತಂದೆಯಾದ ದಶರಥನು ಈಗಾಗಲೇ ಕೈಕೇಯಿಗೆ ವರವನ್ನು ಕೊಟ್ಟಿರುವುದರಿಂದ ಅದರ ಋಣಭಾರವನ್ನು ತೀರಿಸುವ ಅವಶ್ಯಕತೆ ಕೇವಲ ಶ್ರೀರಾಮಚಂದ್ರನ ಮೇಲಷ್ಟೇ ಅಲ್ಲ, ಅಂದರೆ ಪಿತೃವಾಕ್ಯ ಪರಿಪಾಲನೆಯ ಋಣ ತೀರಿಸುವಿಕೆ ರಾಮಚಂದ್ರನ ಮೇಲಷ್ಟೇ ಅಲ್ಲ, ಭರತನ ಮೇಲೂ ಅಷ್ಟೇ ಮಟ್ಟಿಗೆ ಇದೆ. ಒಂದು ವೇಳೆ ಆತನಲ್ಲಿ ನಿನಗೆ ಕೋಪವಿದ್ದರೂ ನನಗಾಗಿ ನೀನು ರಾಜ್ಯವನ್ನು ವಹಿಸು, ನಿನ್ನ ತಾಯಿಯನ್ನು ಸಂತೋಷಪಡಿಸು. ಎಲೆ ವತ್ಸನೆ, ಪೂರ್ವದಲ್ಲಿ ಗಯವೆಂಬ ಕ್ಷೇತ್ರದಲ್ಲಿ ಯಾಗ ಮಾಡುತ್ತಿದ್ದ ಮಹಾ ಯಶಸ್ವಿಯಾದ ಗಯನೆಂಬುವನು ಹೇಳಿದ ನೀತಿವಾಕ್ಯವನ್ನು ನೀನು ಕೇಳಿಲ್ಲವೇ? ಆತನು ತಂದೆ ತಾಯಿಗಳ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ವ್ಯಕ್ತವಾಗಿ ಹೇಳಿರುವನಲ್ಲವೇ? ಉನ್ನಾಮವಾದ ನರಕದಿಂದ ತಂದೆ ತಾಯಿಗಳನ್ನು ತಪ್ಪಿಸಿ ಕಾಪಾಡುವವನೇ ಪುತ್ರನೆನಿಸುವನು. ಅವರ ಹೆಸರಿನಲ್ಲಿ ಇಷ್ಟಾಪೂರ್ತಗಳೆಂಬ ಸತ್ಕಾರ್ಯಗಳನ್ನು ನಡೆಸಿ ಆ ಪಿತೃಗಳನ್ನು ಪುಣ್ಯಲೋಕಕ್ಕೆ ಸೇರಿಸುವವನೇ ಪುತ್ರನೆನಿಸುವನು. ಲೋಕದಲ್ಲಿ ತಂದೆ ತಾಯಿಗಳು ಮಕ್ಕಳಾಗಬೇಕೆಂದು ಅಪೇಕ್ಷಿಸುವುದೇಕೆ? ಆ ಮಕ್ಕಳೆಲ್ಲರೂ ಗುಣಶಾಲಿಗಳಾಗಿಯೂ ವಿದ್ಯಾವಂತರಾಗಿಯೂ ಇರಬೇಕೆಂಬುದಲ್ಲದೆ ಅನೇಕ ಪುತ್ರರಲ್ಲಿ ಒಬ್ಬನಾದರೂ ಗಯೆಗೆ ಹೋಗಿ ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡಬೇಕೆಂಬುದೇ ಅವರ ಮುಖ್ಯ ಉದ್ದೇಶವು. ಇದಕ್ಕಾಗಿಯೇ ತಂದೆ ತಾಯಿಗಳು ಹೆಚ್ಚಾಗಿ ಸಂತಾನವನ್ನು ಅಪೇಕ್ಷಿಸುವರು. ಸಮಸ್ತ ರಾಜಋಷಿಗಳು ಹೀಗೆಯೇ ನಿಶ್ಚಯಿಸಿರುವರು. ಆದುದರಿಂದ ಎಲೈ ಪುರುಷ ಶ್ರೇಷ್ಠನಾದ ಭರತನೇ, ನಮ್ಮ ತಂದೆಯನ್ನು ನರಕದಿಂದ ತಪ್ಪಿಸಿ ರಕ್ಷಿಸು. ಈಗಲೇ ನೀನು ಅಯೋಧ್ಯೆಗೆ ಹೊರಟು ಶತ್ರುಘ್ನನೊಡನೆಯೂ ಇತರ ಬ್ರಾಹ್ಮಣರೊಡನೆಯೂ ಸೇರಿ ಧರ್ಮ ಪರಿಪಾಲನದಿಂದ ದೇಶದ ಪ್ರಜೆಗಳನ್ನು ಸಂತೋಷಪಡಿಸು. ಇತ್ತಲಾಗಿ ನಾನು ಈ ಸೀತೆಯೊಡನೆಯೂ ಲಕ್ಷ್ಮಣನೊಡನೆಯೂ ಕೂಡಿ ದಂಡಕಾರಣ್ಯಕ್ಕೆ ಹೋಗುವೆನು. ವತ್ಸ ಭರತನೇ, ನೀನು ಅತ್ತಲಾಗಿ ಅಯೋಧ್ಯೆಯಲ್ಲಿ ಪ್ರಭುವಾಗಿದ್ದು ಧರ್ಮ ಪರಿಪಾಲನದಿಂದ ಪ್ರಜೆಗಳನ್ನು ಸಂತೋಷಪಡಿಸು. ನಾನು ಅತ್ತಲಾಗಿ ಕಾಡಿನಲ್ಲಿರುವ ಮೃಗಗಳನ್ನು ರಂಜಿಸುತ್ತಾ ಕ್ರೂರ ಮೃಗಗಳನ್ನು ಶಿಕ್ಷಿಸಿ ಇಲ್ಲಿನ ಪ್ರಭುತ್ವವನ್ನು ನಡೆಸುತ್ತಿರುವೆನು. ಮನಸ್ಸಿನಲ್ಲಿ ಸ್ವಲ್ಪವೂ ಚಿಂತೆಯನ್ನು ಇಟ್ಟುಕೊಳ್ಳದೆ ಸಂತೋಷದಿಂದ ಈಗಲೇ ನೀನು ಅಯೋಧ್ಯೆಗೆ ಹೋಗು. ನಾನು ಸಂತೋಷದಿಂದಲೇ ದಂಡಕಾರಣ್ಯದಲ್ಲಿದ್ದು ಬರುವೆನು. ಎಲೆ ವತ್ಸನೆ, ಅತ್ತಲಾಗಿ ನಿನ್ನ ತಲೆಯ ಮೇಲೆ ನಮ್ಮ ರಾಜ್ಯ ಚಿಹ್ನವಾದ ಶ್ವೇತ ಛತ್ರವು ನಿನಗೆ ಬಿಸಿಲಿನ ತಾಪವನ್ನು ನೀಗಿಸಿ ತಂಪಾದ ನೆರಳನ್ನು ಉಂಟು ಮಾಡಲಿ. ನಾನು ಇತ್ತಲಾಗಿ ಅದಕ್ಕಿಂತಲೂ ಅತಿಶಯವಾದ ಈ ಕಾಡು ಮರಗಳ ತಂಪಾದ ನೆರಳಿನಲ್ಲಿ ನಿನಗಿಂತಲೂ ಮೇಲೆ ಸುಖದಿಂದ ಇರುವೆನು. ಅಲ್ಲಿ ನಿನಗೆ ಮಹಾಧೀಮಂತನಾದ ಶತ್ರುಘ್ನನು ಸಹಾಯಕನಾಗಿರುವನು. ಇಲ್ಲಿ ನನಗೆ ಪ್ರಾಣ ಸ್ನೇಹಿತನಂತಿರುವ ಲಕ್ಷ್ಮಣನು ಬೇಕಾದ ಸಹಾಯಗಳನ್ನು ಮಾಡುತ್ತಿರುವನು. ಎಲೆ ವತ್ಸನೆ, ಒಂದು ವಿಷಯವನ್ನು ಮಾತ್ರ ಮುಖ್ಯವಾಗಿ ಮನಸ್ಸಿನಲ್ಲಿಡು. ದಶರಥನಿಗೆ ನಾವು 4 ಮಂದಿಯೂ ಮಕ್ಕಳಾಗಿ ಹುಟ್ಟಿರುವೆವು. ಲೋಕವೆಲ್ಲವೂ ನಮ್ಮನ್ನು ಸತ್ಪುತ್ರರೆಂದು ಕೊಂಡಾಡುತ್ತಿರುವುದು. ನಾವೆಲ್ಲರೂ ಯಾವ ಕಾರ್ಯವನ್ನಾದರೂ ಸಾಧಿಸುವುದಕ್ಕೆ ಸಮರ್ಥರಾಗಿರುವೆವು. ಹೀಗಿರುವಾಗಲೂ ನಮ್ಮ ತಂದೆಯ ಸತ್ಯವನ್ನು ನಾವು ಕಾಪಾಡಬೇಡವೇ? ಇದು ನಮ್ಮ ಅವಶ್ಯ ಕರ್ತವ್ಯವಲ್ಲವೇ? ಆದುದರಿಂದ ಎಲೆ ಭರತನೇ, ನಾವಿಬ್ಬರೂ ನಮಗೆ ನಿರ್ಣೀತವಾದ ಕಾರ್ಯವನ್ನು ಸಂತೋಷದಿಂದ ನಡೆಸಿಬಿಡುವೆವು ಎಂದನು. ಇಲ್ಲಿಗೆ 107ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.